ಬಿಸಿಲ ಧಗೆಗೆ ತಂಪು ನೀಡೋಣ. ಸಾರ್ವಜನಿಕ ಕುಡಿಯುವ ನೀರಿನ ವ್ಯವಸ್ಥೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಗಾಂಧಿನಗರದಲ್ಲಿ ಕಾರ್ಮಿಕ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನದ ಅಂಗವಾಗಿ ಕಾರ್ಮಿಕ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಬೇಸಿಗೆ ಮುಗಿಯುವವರೆಗೂ ಕುಡಿಯಲು ತಂಪು ನೀರಿನ ವ್ಯವಸ್ಥೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಹೂರ್ ಹಾಜಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ದಿನದಿಂದ ದಿನಕ್ಕೆ ತಾಪಮಾನವು 35 ಡಿಗ್ರಿ ಸೆಲ್ಸಿಯಸ್ನಿಂದ 42 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೆಚ್ಚು ಏರುತ್ತಿದೆ. ಈ ಕಡು ಬಿಸಿಲಿನಲ್ಲಿ ದಾರಿ ಹೋಕರು, ಕೂಲಿ ಕಾರ್ಮಿಕರು ಮತ್ತು ಪ್ರಾಣಿ ಪಕ್ಷಿಗಳು ಬಾಯಾರಿಕೆಯಿಂದ ಕಂಗೆಡುತ್ತಿದ್ದಾರೆ. ಮನುಷ್ಯತ್ವದ ದೃಷ್ಟಿಯಿಂದ ನಾವು ಇಂದಿನಿಂದ ಬೇಸಿಗೆ ಮುಗಿಯುವವರೆಗೆ ಉಚಿತ ನೀರಿನ ಸೇವೆ ಆರಂಭಿಸಿದ್ದೇವೆ. ಸಾರ್ವಜನಿಕರು ಓಡಾಡುವ ಪ್ರಮುಖ ವೃತ್ತ ಅಥವಾ ಬಸ್ ನಿಲ್ದಾಣಗಳ ಹತ್ತಿರ ಮಣ್ಣಿನ ಮಡಕೆಗಳಲ್ಲಿ ತಂಪಾದ ನೀರಿನ ವ್ಯವಸ್ಥೆ ಮಾಡಬೇಕು. ಇದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಪ್ಲಾಸ್ಟಿಕ್ ಬಾಟಲಿಗಳಿಗಿಂತ ಮಣ್ಣಿನ ಮಡಕೆ ಬಳಸುವುದು ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ. ಸಾಧ್ಯವಾದರೆ ವಾರಾಂತ್ಯದಲ್ಲಿ ಮಜ್ಜಿಗೆ ಅಥವಾ ಬೆಲ್ಲದ ಪಾನಕದ ವಿತರಣೆ, ಪಕ್ಷಿಗಳಿಗಾಗಿ ಸಣ್ಣ ಪಾತ್ರೆಗಳಲ್ಲಿ ನೀರನ್ನು ಎತ್ತರವಾದ ಜಾಗದಲ್ಲಿ ಇಡುವುದು ಸಾರ್ವಜನಿಕರಿಗೆ ಮನವಿ ಸಂದೇಶ. ಬಿಸಿಲು ಹೆಚ್ಚಾಗಿದೆ, ಬಾಯಾರಿಕೆ ಸಹಜ. ದಯವಿಟ್ಟು ನೀರನ್ನು ವ್ಯರ್ಥ ಮಾಡಬೇಡಿ. ದಾರಿ ಹೋಕರಿಗೆ 1 ಲೋಟ ನೀರು ನೀಡುವುದು ಪುಣ್ಯದ ಕೆಲಸ. ತಮ್ಮ ಬಡಾವಣೆಯ ಪ್ರತಿ ಮನೆಯ ಮುಂದೆ 1 ನೀರಿನ ಮಡಕೆ ಇಡೋಣ. ಬಾಯಾರದ ಜೀವಗಳಿಗೆ ನೆರವಾಗೋಣ. ಈ ಸಂದರ್ಭದಲ್ಲಿ ರಾಮದುರ್ಗ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್, ಕಾಂಗ್ರೆಸ್ ಎಸ್ಪಿ ಘಟಕದ ತಾಲೂಕಾ ಅಧ್ಯಕ್ಷ ಚಿದು ದೊಡ್ಡಮನಿ ಹಾಗೂ ಹರಳಯ್ಯ ಸಮಾಜದ ಪರಶುರಾಮ್ ಕಲ್ಲಾದಗಿ, ಲಕ್ಷ್ಮಣ್ ಮ ರಾಯಬಾಗ್, ಮಂಜುನಾಥ್ ತೋರ್ಗಲ್, ಗಣೇಶ್ ವೈ ದೊಡ್ಡಮನಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಕಾರ್ಮಿಕ ಕ್ಷೇಮಾಭಿವೃದ್ಧಿ ಸಂಘ ರಾಮದುರ್ಗ, ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಹಾಗೂ ಇಂದಿರಾ ಗಾಂಧಿ ಯೂನಿಯನ್ ಎಲ್ಲ ಸದಸ್ಯರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದರು.